ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ಪ್ರೀತಿಯ ಜನರು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಓಷಾಯ 11ನೇ ಅಧ್ಯಾಯ 7ರಿಂದ 9ನೇ ವಾಕ್ಯ. ನನ್ನ ಕಡೆಯಿಂದ ತಿರುಗಿಕೊಳ್ಳುವುದು ನನ್ನ ಜನರ ಗುಣವೇ. ಅವರನ್ನು ಮೇಲಕ್ಕೆ ಕರೆಯುವವರು ಇದ್ದರೂ ಮೇಲಕ್ಕೆತ್ತುವವರು ಯಾರೂ ಇಲ್ಲ. ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ಇಸ್ರಾಯೇಲೇ, ಹೇಗೆ ನಿನ್ನನ್ನು ಕೈಬಿಡಲಿ? ಅಯ್ಯೋ, ನಿನ್ನನ್ನು ಆತ್ಮದ ಗತಿಗೆ ಹೇಗೆ ತರಲಿ? ಚೆಬೋಯಿಮಿನಂತೆ ಹೇಗೆ ನಾಶ ಮಾಡಲಿ? ನನ್ನೊಳಗೆ ಮನಸ್ಸು ತಿರುಗಿತು, ಕರುಳು ತೀರಾ ಮರುಗಿತು. ನನ್ನ ಉಗ್ರ ಕೋಪವನ್ನು ತೀರಿಸೆನು, ಎಫ್ರಾಯಿಮನ್ನು ನಾಶ ಮಾಡಲು ತಿರುಗಿಕೊಳ್ಳೆನು. ನಾನು ಮನುಷ್ಯನಲ್ಲ, ದೇವರೇ, ನಾನು ನಿಮ್ಮಲ್ಲಿ ನೆಲೆಯಾಗಿರುವ ಸದಮಲ ಸ್ವಾಮಿ, ನಾನು ರೋಷದಿಂದ ಬಾರೆನು. ಹೋಶೇಯ ದೇವರು ಮತ್ತು ಮಾನವ ಕುಲದವರ ನಡುವಿನ ಸಂಬಂಧವನ್ನು ವಿವರಿಸುತ್ತಾನೆ. ದೇವರು ನಮ್ಮ ಪ್ರೀತಿಯ ತಂದೆ ಮತ್ತು ಇಸ್ರಾಯೇಲ್ ಐಗುಪ್ತದ ದಾಸತ್ವದಿಂದ ದೇವರು ರಕ್ಷಿಸಿದ ಪ್ರೀತಿಯ ಮಗು. ಈ ವಾಕ್ಯ ಭಾಗವು ಸತ್ಯವೇದದಲ್ಲಿ ದೇವರ ಪ್ರೀತಿಯ ಅತ್ಯಂತ ನವಿರಾದ ಭಾವಚಿತ್ರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಆಮೆನ್. ಗ್ರೀಕ್ ಪದ ಪ್ರೊಸೆಫೈಲ್ಸ್ ಎಂದರೆ ಪ್ರೀತಿಯ ಎಂದರ್ಥ. ಇದನ್ನು ಫಿಲಿಪ್ಪಿ 4:8 ಪ್ರತ್ಯೇಕವಾಗಿ ಬಳಸಲಾಗಿದೆ. ಈ ಪದವು ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಕಂಡುಬರುತ್ತದೆ. ಎಲಿಯನ್ ಅಥವಾ ಎಲ್ಎಲಿಯನ್ ಇದು ಇಬ್ರೂ ಸತ್ಯವೇದದಲ್ಲಿ ಕಂಡುಬರುವ ವಿಶೇಷಣವಾಗಿದೆ. ಎಲ್ಎಲಿಯನ್ನು ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿ ಅತ್ಯಂತ ಉನ್ನತ ದೇವರು ಎಂದು ನಿರೂಪಿಸಲಾಗುತ್ತದೆ ಮತ್ತು ಅದೇ ರೀತಿ ಸೆಪ್ಟುಅಜಿಂಟ್ನಲ್ಲಿ ಅತ್ಯುನ್ನತ ದೇವರು ಎಂದು ಅನುವಾದಿಸಲಾಗುತ್ತದೆ. ದೇವರು ನಮ್ಮ ಪ್ರೀತಿಯ ಪೋಷಕನಾಗಿದ್ದಾನೆ. ಆತನು ಇಸ್ರಾಯೇಲ್ ಮಕ್ಕಳನ್ನು ತ್ಯಜಿಸುವುದಿಲ್ಲ. ವಾಕ್ಯವು ದೇವರ ಸ್ವಗತವನ್ನು ಒಳಗೊಂಡಿದೆ. ಅಲ್ಲಿ ಆತನು ತನ್ನ ಆಲೋಚನೆಗಳನ್ನು ಮತ್ತು ಮನಸ್ಸಿನ ಬದಲಾವಣೆಗಳನ್ನು ವ್ಯಕ್ತಪಡಿಸುತ್ತಾನೆ. ದೇವರ ಮನಸ್ಸಿನ ಬದಲಾವಣೆ. ದೇವರು ಕೋಪದಲ್ಲಿ ಬರುವುದಿಲ್ಲ, ಬದಲಾಗಿ ಪ್ರೀತಿಯಲ್ಲಿ ಬರುತ್ತಾನೆ ಎಂದು ಹೇಳುತ್ತಾನೆ. ದೇವರ ಪೋಷಕ ಪಾತ್ರ. ದೇವರು ಕೇಳುತ್ತಾನೆ, ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ದೇವರ ಹೃದಯವು ಘರ್ಷಣೆಯ ಭಾವನೆಗಳು, ತೋರಿಕೆಯಲ್ಲಿ ಸಂಘರ್ಷದ ಉದ್ದೇಶಗಳು ಮತ್ತು ಕೋಮಲ ಪ್ರೀತಿಯು ಭಯಾನಕ ಕ್ರೋಧಕ್ಕೆ ಸಿಲುಕುತ್ತದೆ ಎಂದು ವಿವರಿಸಲಾಗಿದೆ. ಓಷಾಯ ಅಧ್ಯಾಯ 11 1-9. ದೇವರ ಜೀವನದಲ್ಲಿ ಶಿಲುಬೆಯು ಹೊಸ ಬೆಳವಣಿಗೆಯಲ್ಲ ಎಂದು ಜನರು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ. ಬದಲಿಗೆ ದೇವರು ಮೂಲಭೂತವಾಗಿ ಯಾರೆಂದು ಪ್ರತಿನಿಧಿಸುತ್ತದೆ. ಹಳೆಯ ಒಡಂಬಡಿಕೆಯ ದೇವರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ನಿವಾರಿಸಲು ಇದು ಜನರಿಗೆ ಸಹಾಯ ಮಾಡುತ್ತದೆ. ಮತ್ತಷ್ಟು ಇದು ದೇವರ ರೂಪಕಗಳನ್ನು ಪ್ರತಿಬಿಂಬಿಸುತ್ತದೆ, ಅವುಗಳ ಮೌಲ್ಯ, ಮಿತಿಗಳು ಮತ್ತು ಅಪಾಯಗಳನ್ನು ಗುರುತಿಸುತ್ತದೆ. ನಾವು ಎಡವಿ ಬೀಳುವಾಗ ದೇವರು ನಮ್ಮನ್ನು ಎತ್ತಿಕೊಳ್ಳಲು ಬಯಸುತ್ತಾನೆ ಮತ್ತು ದಾರಿ ತಪ್ಪಿದ ಮಕ್ಕಳಿಗಾಗಿ ನಾವು ಅದೇ ರೀತಿ ಮಾಡಬೇಕು. ದೇವರು ನಮ್ಮನ್ನು ಸ್ವತಂತ್ರ ಮನುಷ್ಯರ ಸೈನ್ಯ ಎಂದು ಕರೆಯುತ್ತಾನೆ, ದೇವರ ರಾಜ್ಯದ ಕೃತಜ್ಞತೆಯ ದೇಶಭಕ್ತರು. ಆಮೆನ್. ಓಷಾಯನ ಸಂದೇಶವು ಇಂದಿಗೂ ಅನ್ವಯಿಸುತ್ತದೆ, ಯಾಕೆಂದರೆ ಅದು ಎಲ್ಲ ಜನರಿಗೆ ದೇವರ ಪ್ರೀತಿಯನ್ನು ತೋರಿಸುತ್ತದೆ. ಆತನ ಪ್ರೀತಿಯು ಆತ್ಮಿಕ ವ್ಯಭಿಚಾರ ಮಾಡಿದವರನ್ನು ಒಳಗೊಂಡಿದೆ ಮತ್ತು ಆತನು ಅವರನ್ನು ಮತ್ತೆ ತನ್ನ ಬಳಿಗೆ ಕರೆಯುತ್ತಾನೆ. ಆತನು ಬಿಡುಗಡೆಯ ಕ್ರಯವನ್ನು ಪಾವತಿಸಲಾಗಿದೆ. ಹಲ್ಲೆಲೂಯ. ದೇವರನ್ನು ಸೆಳೆಯುವ ಶಕ್ತಿ. ಓಷಾಯ 11:10-11ನೇ ವಾಕ್ಯ. ಸಿಂಹದಂತೆ ಗರ್ಜಿಸುತ್ತಿರುವ ಯೆಹೋವನನ್ನು ಆತನ ಜನರು ಹಿಂಬಾಲಿಸುವರು. ಆತನು ಆರ್ಭಟಿಸಲು ಆತನ ಮಕ್ಕಳು ಪಡುವಲ್ಲಿಂದ ನಡುಗುತ್ತಾ ಬರುವರು. ಗುಬ್ಬಿಗಳಂತೆ ಐಗುಪ್ತದಿಂದಲೂ ಪಾರಿವಾಳಗಳಂತೆ ಅಶ್ಶೂರದಿಂದಲೂ ಅದರುತ್ತಾ ತ್ವರೆಪಡುವರು. ಅವರು ತಮ್ಮ ತಮ್ಮ ನಿವಾಸಗಳಲ್ಲಿ ವಾಸಿಸುವಂತೆ ಮಾಡುವೆನು. ಇದು ಯೆಹೋವನ ನುಡಿ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.